ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೋಟಿ ಕೋಟಿ ಹಣ ಬಿಡುಗಡೆಯಾದ್ರೂ ಈ ಉದ್ಯಾನವನದ ಅಭಿವೃದ್ಧಿ ಕಾರ್ಯ ಪೂರ್ಣಗೊಳ್ಳಲೇ ಇಲ್ಲ. ಅನಧಿಕೃತ ಪಾರ್ಕಿಂಗ್ ಸೇರಿದಂತೆ ಅಕ್ರಮ ಅನೈತಿಕ ಚಟುವಟಿಕೆಗಳು ನಡೆಯುವ ಮದ್ಯಪ್ರಿಯರ ಅಡ್ಡಿಯಾಗಿರುವುದು ಸಾರ್ವಜನಿಕರು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಆರ್ಪುರಂ ಕ್ಷೇತ್ರದ ಬಸವನಪುರ ವಾರ್ಡ್ನ ಬಸವನಪುರ ಗ್ರಾಮದ ಉದ್ಯಾನವನದ ದುಸ್ಥಿತಿ ಇದು. ಸುಮಾರು 4 ಎಕರೆ ಪ್ರದೇಶದಲ್ಲಿ ಉದ್ಯಾನವನವಿದ್ದು ಇಲ್ಲಿ ಕೇವಲ ವಿದ್ಯುತ್ ಕಂಬಗಳು, ಕಾಂಪೌಂಡ್ ಗೋಡೆ ಬಿಟ್ಟು ಬೇರೇನು ನಿರ್ಮಾಣವಾಗಿಲ್ಲ. ಇಲ್ಲಿ ಈ ಮೊದಲು ಬೃಹತ್ ಕಲ್ಲು ಕ್ವಾರಿ ಇತ್ತು. ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಉದ್ಯಾನವನ ನಿರ್ಮಾಣಕ್ಕೆ ಅಂದಿನ ಶಾಸಕ ನಂದೀಶ್ ರೆಡ್ಡಿ ಅಡಿಗಲ್ಲು ಹಾಕಿದ್ರು. ತದನಂತರ ಈಗಿನ ಶಾಸಕ ಬಿಎ ಬಸವರಾಜ್ ಆಡಳಿತದಲ್ಲಿ 2 ಬಾರಿ ಅನುದಾನ ದೊರೆತರೂ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಕೋಟಿಗಟ್ಟಲೆ ಅನುದಾನ ಕಾಗದದ ಮೇಲೆ ಮಾತ್ರ ಉಳಿದಿದ್ದು ವಾಸ್ತವದಲ್ಲಿ ಉದ್ಯಾನವನ ದುಸ್ಥಿತಿಯಲ್ಲಿದೆ. ಅಭಿವೃದ್ಧಿ ಹೆಸರಲ್ಲಿ ಬಿಡುಗಡೆಯಾದ ಕೋಟಿಗಟ್ಟಲೆ ಅನುದಾನ ಕಾಗದದ ಮೇಲೆ ಮಾತ್ರ ಉಳಿದು ವಾಸ್ತವದಲ್ಲಿ ಉದ್ಯಾನವು ದುಸ್ಥಿತಿಯಲ್ಲಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಬಿಡುಗಡೆಯಾದ ಕೋಟಿ ರೂಪಾಯಿ ಹಣ ಸಾರ್ವಜನಿಕರಿಗೆ ತಲುಪುತ್ತಿಲ್ಲ. ಯಾವುದೇ ಅಭಿವೃದ್ಧಿ ಮಾಡದೆ ಹಣ ಗುಳುಮಾಗಿದೆ. ಈಗ ಉದ್ಯಾನವನದ ಸ್ಥಿತಿ ಅನೈತಿಕ ಚಟುವಟಿಕೆಗಳ ತಾಣ, ಅನಧಿಕೃತ ವಾಹನಗಳ ನಿಲುಗಡೆ, ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಉದ್ಯಾನದ ಒಳಗಡೆ ಮತ್ತು ಸುತ್ತಮುತ್ತ ಕಸ ಎಸೆಯುತ್ತಿರುವುದು, ಸ್ವಚ್ಛತೆ ಮಾಡ್ತಾ ಇಲ್ಲ. ಸಾಲದಕ್ಕೆ ಕಿಡಿಗೇಡಿಗಳು ಕಸಕ್ಕೆ ಬೆಂಕಿ ಇಟ್ಟು ಸುತ್ತಮುತ್ತ ವಾತಾವರಣವನ್ನ ಹಾಳುಗೆಡವಿದ್ದಾರೆ. ಇದರಿಂದ ಬೇಸತ್ತಿರುವ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳದಲ್ಲಿ ಉದ್ಯಾನವನವೇ ಇಲ್ಲದಿದ್ರೂ ಕಾಗದದ ಮೇಲೆ ಉದ್ಯಾನ ಅಭಿವೃದ್ಧಿ ಎಂದು ತೋರಿಸಿ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿರುವುದು ಭ್ರಷ್ಟಾಚಾರದ ಗಂಭೀರ ಸ್ವರೂಪವಾಗಿದೆ. ಗುತ್ತಿಗೆದಾರರು ಮತ್ತು ಸ್ಥಳೀಯ ಅಧಿಕಾರಿಗಳ ಅಪವಿತ್ರ ಮೈತ್ರಿಯಿಂದ ಸಾರ್ವಜನಿಕರ ತೆರಿಗೆ ಹಣ ದುರುಪಯೋಗವಾಗ್ತಾ ಇದೆ. ಕಾಮಗಾರಿ ಮುಗಿದಿದೆ ಎಂದು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆಯೇ ಹಣ ಬಿಡುಗಡೆ ಮಾಡ್ತಾರೆ. ಇದರಿಂದ ನಿವಾಸಿಗಳಿಗೆ ಸಿಗಬೇಕಾದ ಹಸಿರು ವಲಯ ಕೇವಲ ಕಡತಗಳಿಗೆ ಮಾತ್ರ ಸೀಮಿತವಾಗಿದೆ. ನನ್ನ ಹೆಸರು ಬಾಲಕೃಷ್ಣ ಅಂತ, ಮಾಜಿ ಕೌನ್ಸಿಲರು. ಇಲ್ಲಿ ಪಾರ್ಕ್ ಮಾಡೋಕ್ಕೆ ಇದು 16 ಎಕರೆ 10 ಕುಂಟೆ ಇದ್ದಿದ್ದು, ಅದರಲ್ಲಿ 4 ಎಕರೆ 8 ಕುಂಟೆ ಪಾರ್ಕ್ ಮಾಡೋಕ್ಕೆ ಬಿಟ್ಟಿದ್ವಿ. ಒಂದು ಅರ್ಧ ಎಕರೆ ದೇವಸ್ಥಾನಕ್ಕಾಗಿದೆ. ಮಿಕ್ಕಿದ್ದು 8 ಎಕರೆ 10 ಕುಂಟೆ ನೋಡ ಆ ಕಡೆ ಅದೆಲ್ಲ ಇದೆ ಜಾಗ. ಖರಾಬಿ ಅಂತ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ, ನಾನು ಅದು ಬೇಕಾದ್ರೆ ಪ್ರೂಫ್ ಮಾಡ್ತೀನಿ. ಇದನ್ನು ಕೂಡ ನುಂಗೋಕೆ ಎಲ್ಲ ಬಂದಿದ್ದರು, ಯಾರೋ ಹೆಸರಲ್ಲಿ ಮಾಡಿ ಇದನ್ನು ನಮ್ಮದು ಜಾಗ ಅಂತ ಬಂದಿದ್ದರು. ಆದರೆ ಬಿಟ್ಟಿಲ್ಲ. ನಾವೆಲ್ಲ ಊರವರು ನಾವೆಲ್ಲ ಸೇರಿಕೊಂಡು ಇದು ಪಾರ್ಕ್ ಆಗಲೇಬೇಕು, ಇದು ಯಾವ ಕಾರಣಕ್ಕೂ ಬೇರೆಯವ್ರಿಗೆ ಮಾಡೋಕ್ಕೆ ಬಿಡೋಲ್ಲ, ಇದನ್ನ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಧರಣಿ ಮಾಡ್ತೇವೆ ಅಂತ ಹೇಳಿದ್ಮೇಲೆ ಸೈಲೆಂಟ್ ಆದರು. ತಿರ್ಗಾ ಅದಕ್ಕೆ ಅನುದಾನ ಫಸ್ಟು 6 ಕೋಟಿ ರೂಪಾಯಿ ಅಲ್ಲಿ ಇದರಲ್ಲಿ ಇದೆ. 6 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. 6 ಕೋಟಿ ರೂಪಾಯಿಯಲ್ಲಿ ಇಷ್ಟೇ ಕೆಲಸ ಆಗಿರೋದು. ಈ ಲೈಟ್ಗಳು, ಬರೀ ಲೈಟ್ಗಳಲ್ಲ, ಲೈಟಿಗೆ ಸಪ್ರೇಟು 6 ಕೋಟಿ, ಇದಕ್ಕೆ ಮಾತ್ರ ಒಂದು 6 ಕೋಟಿ. ಕಾಂಪೌಂಡು, ಈ ರೋಡ್ಗಳು ಮಟ್ಟ ಮಾಡೋಕ್ಕೆ ಇದು 6 ಕೋಟಿ ಆಗಿದೆ. 6 ಕೋಟಿ ರೂಪಾಯಿ ಅಂದರೆ ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿ ಕೆಲಸನೂ ಆಗಿಲ್ಲ. ಮಿಕ್ಕಿದ್ದು ಅದು ಏನಾಯ್ತು ಅಂತ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿದ್ರೆ ಅಟೆಂಡೇ ಮಾಡ್ತಾಯಿಲ್ಲ, ಬರ್ತಾಯಿಲ್ಲ. ನಾವು ಮಾಡ್ತೀವಿ ಇನ್ನೂ ಮಾಡಬೇಕು. ಈಗ ಹೆಚ್ಚು ಕಮ್ಮಿ 6 ವರ್ಷ ಆಯಿತು. 6 ವರ್ಷ ಆಯಿತು. 6 ವರ್ಷದಿಂದ ಹಂಗೆ ಇದೆ ಸರ್. ಇದು ಹೆಂಗೆ ಇದೆ ಅದು ನಾವು ಫೋನ್ ಮಾಡಿ ಪ್ರೆಜರ್ ಮಾಡಿದ್ದಕ್ಕೆ ಇಷ್ಟು ಮಾಡಿದ್ರು. ಅಷ್ಟು ಮಾಡಿಲ್ಲ ಅಂದರೆ ಅದೂ ಇಲ್ಲ. ಈ ದುಡ್ಡೆಲ್ಲ ನನ್ನ ಪ್ರಕಾರ ಎಲ್ಲ ಆಗಿಬಿಟ್ಟಿದೆ, ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಆದರೆ ಕೆಲಸ ಅಂತೂ ಆಗಿಲ್ಲ. ಓಪನ್ ಮಾಡೋಕ್ಕೆ ಬಂದಿದ್ದಾರೆ, ಪೂಜೆ ಮಾಡೋಕ್ಕೆ ಬಂದಿದ್ದರು. ಆದರೆ ಈಗ ಫಿನಿಶ್ ಮಾಡೋಕ್ಕೆ ಯಾರೂ ಬರ್ತಾಯಿಲ್ಲ. ಇದು ತಿರ್ಗಾ ಗಿಡಗಳೆಲ್ಲ ಹಾಕೋಕ್ಕೆ ಮಣ್ಣೆಲ್ಲ ಒರೆಸಿದ್ರು. ತಿರ್ಗಾ ಮಣ್ಣು ಚೆನ್ನಾಗಿರೋದು ಹೊಡಿ ಅಂತ ಹೇಳಿದ್ರಿಗೆ ಅವ್ನು ಬಿಟ್ಟೇ ಹೋಗ್ಬಿಟ್ಟ. ಅದನ್ನೂ ಮಾಡಿಲ್ಲ. ತಿರ್ಗಾ ಈ ಕಾಂಪೌಂಡ್ ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಹೋಗ್ಬಿಟ್ಟ. ಅದೇ ಒಂದು ಇದು ಮಾಡಿಕೊಂಡು ಇದನ್ನು ಇದು ಬಿಟ್ಟಿದ್ರೆ ಜನನೂ ನಾವು ಗುಡ್ಸಲು ಹಾಕ್ಕೊಳ್ತೀವಿ, ಅದು ಹಾಕ್ಕೊಳ್ತೀವಿ ಅಂತ ಹೇಳಿದ್ರು. ನಾವು ಬೇಡಪ್ಪ, ಇಲ್ಲಿ ಗುಡ್ಸಲೆಲ್ಲ ಹಾಕೋದು ಬೇಡ, ಇಲ್ಲಿಗೆ ಸಾರ್ವಜನಿಕ ಓಡಾಡೋಕ್ಕೆ ಒಂದು ಜಾಗ ಬೇಕು, ಅದಕ್ಕೆ ನಾವು ಬೇಕೇ ಬೇಕು ಪಾರ್ಕ್ ಅಂತ ಹೇಳಿ ನಾವೆಲ್ಲ ಕೇಳಿದ್ದಕ್ಕೆ ಇದು ಆಗಿದೆ. ಈ ಪಾರ್ಕಲ್ಲಿ ಆಗಿದ್ದಕ್ಕೆ ಈಗ ಜನ ನೋಡಿ ಎಷ್ಟು ಜನ ವಾಕಿಂಗ್ ಬರ್ತಾರೆ, ಎಲ್ಲ ಓಡ್ತಾರೆ. ಇನ್ನು ಗಿಡಗಳೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಪಕ್ಕದಲ್ಲಿದೆ ಕೆರೆ ಇದೆ, ಇಲ್ಲಿನೂ ದೇವಸ್ಥಾನ ಇದೆ. ಇದೆಲ್ಲ ಇದ್ದರೆ ಒಂದು ಊರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಮಾಡ್ಕೊಂಡು ಇಲ್ಲಿ ಮಾಡಿದ್ದೀವಿ.
ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.